ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಸಂಧಾನ ಸಕ್ಸಸ್ ಆಗಿದೆ. 110 ದಿನಗಳ ಬಳಿಕ ಮಧ್ಯಪ್ರಾಚ್ಯದ ಯುದ್ಧ ಮುಕ್ತಾಯವಾಗಿರುವಂತದ್ದು. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಶಾಂತಿ ಸಂಧಾನ ಸಹಿ ಹಾಕಲಾಗುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಶಾಶ್ವತ ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳು ಒಪ್ಪಿರುವಂತದ್ದು. ಅಮೆರಿಕ ಇರಾನ್ ನಡುವೆ ನಡೆದ ಮಾತುಕತೆ ಫೈನಲ್ ಆಗಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ 3 ತಿಂಗಳಿಗೂ ಹೆಚ್ಚು ಕಾಲ ನಡೆದ ಭೀಕರ ಸಂಘರ್ಷಕ್ಕೆ ಕೊನೆಗೂ ಕೂಡ ತೆರೆ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಈಗ ಸಜ್ಜಾಗಿರುವಂತದ್ದು. ಐತಿಹಾಸಿಕ ಶಾಂತಿ ಒಪ್ಪಂದ ಈಗ ಏರ್ಪಟ್ಟಿದೆ. ಇರಾನ್ ಜೊತೆಗಿನ ಮಾತುಕತೆಗಳು ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಈ ಮಹತ್ವದ ಬೆಳವಣಿಗೆಯಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿ ಈಗ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಮುಕ್ತವಾಗಲಿರುವಂಥದ್ದು. ಈ ಕುರಿತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವೊಂದು ಖಾತೆಯಲ್ಲಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಸಂಪೂರ್ಣವಾಗಿದೆ, ಎಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವಂಥದ್ದು. ಸತತವಾಗಿ 3 ತಿಂಗಳಿಗೂ ಹೆಚ್ಚು ಕಾಲ ನಡೆದಂತ ಭೀಕರ ಸಂಘರ್ಷ ಈಗ ಕೊನೆಗೂ ಕೂಡ ಅಂತ್ಯವಾಗ್ತಾ ಇದೆ. ಇದರಿಂದಾಗಿ ಕೇವಲ ಯುದ್ಧ ನಡೀತಾ ಇದ್ದಂತ ರಾಷ್ಟ್ರಗಳನ್ನಷ್ಟೇ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ಕೂಡ ಇದು ಭಾರಿ ತೊಂದರೆಯನ್ನ ತಂದು ಇಟ್ಟಿತ್ತು. ಯಾಕೆ ಅಂತಂದ್ರೆ ತೈಲ ಮಾರುಕಟ್ಟೆಗೆ ಇದು ಭಾರಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದ್ದಂತು. ಇಲ್ಲಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಪೂರ್ಣವಾಗಿ ನಿರ್ಬಂಧ ಹೇರಿದಂತಹ ಕಾರಣ ವಾಣಿಜ್ಯವಾಗಿ ಎಲ್ಲಾ ಸಮಸ್ಯೆಗಳು, ವಾಣಿಜ್ಯ ಹಡಗುಗಳು ಸಂಚಾರ ಕೂಡ ಬಂದಾಗಿತ್ತು. ಈಗ ಎಲ್ಲದಕ್ಕೂ ಕೂಡ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ. ಹಾಗಾಗಿ ಇಡೀ ಎಲ್ಲಾ ರಾಜ್ಯಗಳಲ್ಲೂ ಕೂಡ, ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಸಂತಸ ಮನೆ ಮಾಡಿರುವಂತದ್ದು. ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದ ಯಶಸ್ವಿ ಅಂತ ಹೇಳಿ ತಮ್ಮ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬರೆದುಕೊಂಡಿದ್ದಾರೆ. ಈಗ ಹಾರ್ಮುಜ್ ಜಲಸಂಧಿ ಮುಕ್ತ ಅಂತ ಹೇಳಿ ಟ್ರಂಪ್ ಅವರು ಹೇಳಿರುವಂತದ್ದು. ಇರಾನ್ ಜೊತೆಗಿನ ಮಾತುಕತೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇರಾನ್ ಜೊತೆಗಿನ ಒಪ್ಪಂದ ಈಗ ಸಂಪೂರ್ಣವಾಗಿದೆ, ಎಲ್ಲರಿಗೂ ಕೂಡ ಅಭಿನಂದನೆಗಳು ಅಂತ ಹೇಳಿ ಈಗ ಟ್ರಂಪ್ ಅವರು ಪೋಸ್ಟ್ ಮಾಡಿರುವಂತದ್ದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಇದರ ಬಗ್ಗೆ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಇಷ್ಟು ದಿನಗಳವರೆಗೂ ಕಾಲ ಈ ಒಂದು ಆತಂಕವನ್ನ ಸೃಷ್ಟಿ ಮಾಡಿದಂತ ಸಂಘರ್ಷ ಕೊನೆಗೂ ಕೂಡ ಅಂತ್ಯವಾಗಿರುವಂಥದ್ದು. ಈ ರಾಷ್ಟ್ರಗಳ ಮೇಲೆ ಅವಲಂಬಿತವಾದಂಥ ಬೇರೆ ರಾಷ್ಟ್ರಗಳಿಗೂ ಕೂಡ ಭಾರಿ ಸಮಸ್ಯೆ ಆಗ್ತಾ ಇತ್ತು. ತೈಲ ಕಂಪನಿಗಳ ಮೇಲೆ ಭಾರಿ ಹೊಡೆತ ಬೀಳ್ತಾ ಇತ್ತು. ತೈಲ ಮಾರುಕಟ್ಟೆಯಲ್ಲಿ ದರ ಏರಿಕೆ ಇಳಿಕೆ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಇದರಿಂದಾಗಿ ಎಲ್ಲರಲ್ಲೂ ಕೂಡ ಆತಂಕ ಹೆಚ್ಚಾಗಿತ್ತು. ಈಗ ಅಂತ್ಯವಾಗಿ ಶಾಂತಿ ಒಪ್ಪಂದಕ್ಕೆ ಬಂದಿರುವಂಥದ್ದು. ಎರಡೂ ರಾಷ್ಟ್ರಗಳು ಶಾಂತಿ ಸಕ್ಸಸ್ ಆಗಿದೆ, ಶಾಂತಿ ಒಪ್ಪಂದ ಸಕ್ಸಸ್ ಆಗಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಿ ಬರೆದುಕೊಂಡಿರುವಂತದ್ದು. ಎಲ್ಲರಿಗೂ ಕೂಡ ಅಭಿನಂದನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿದ್ದಾರೆ. ಈಗ ಸತತವಾಗಿ ನಡೆದಂತ 110 ದಿನಗಳ ಯುದ್ಧ ಏನಿತ್ತು, ಇದು ಕೊನೆಗೂ ಕೂಡ ಅಂತ್ಯವಾಗುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೇನು ಸ್ವಿಟ್ಜರ್ಲ್ಯಾಂಡ್ ನಲ್ಲೂ ಕೂಡ ಸಂಧಾನ ಸಭೆಯ ಬಗ್ಗೆ ಸಹಿ ಹಾಕುವ ವಿಚಾರವಾಗಿ ಕೂಡ ಎರಡೂ ರಾಷ್ಟ್ರಗಳು ಹೋಗಿ ಸಂಧಾನ ಸಹಿಯನ್ನು ಹಾಕು ಬರುವಂತಹ ವಿಚಾರಗಳು ಕೂಡ ಈಗ ಫೈನಲ್ ಆಗ್ತಾ ಇರುವಂತದ್ದು. ಈಗ ಡೊನಾಲ್ಡ್ ಟ್ರಂಪ್ ಅವರು ಇದರ ಬಗ್ಗೆ ಘೋಷಣೆ ಮಾಡಿರುವಂತದ್ದು. ಈಗ ಇರಾನ್ ಮತ್ತೆ US ನಡುವೆ ಏನೊಂದು ಯುದ್ಧ ನಡೀತಾ ಇತ್ತು, ಕೊನೆಗೂ ಕೂಡ ಅದಕ್ಕೆ ಅಂತ್ಯ ಬೀಳ್ತಾ ಇದೆ. ಜಗತ್ತಿನ ಹಡಗುಗಳೇ ನಿಮ್ಮ ಇಂಜಿನ್ ಚಾಲು ಮಾಡಿ, ತೈಲ ಹರಿಯಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿರುವಂತದ್ದು. ಅಮೆರಿಕ ನೌಕಾಪಡೆಯ ದಿಗ್ಬಂಧನ ತಕ್ಷಣವೇ ತೆರವುಗೊಳ್ಳುತ್ತೆ ಅನ್ನುವಂತ ಸಿಹಿ ಸುದ್ದಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ಹಂಚಿಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿ ದಿಗ್ಬಂಧನ ತೆರವಿಗೆ ಸೂಚನೆಯನ್ನ ನೀಡಲಾಗಿದೆ. ವಾಣಿಜ್ಯ ಹಡಗುಗಳು ಮುಕ್ತವಾಗಿ ಸಂಚಾರ ಮಾಡೋದಕ್ಕೆ ಇಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗ್ತಾ ಇದೆ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಹೊಸ ಸಂಚಲನ ಮೂಡ್ತಾ ಇರುವಂತದ್ದು. ಇಷ್ಟು ದಿನಗಳವರೆಗೂ ಕಾಡ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಏರಿಕೆ ಇಳಿಕೆಗಳಾಗ್ತಾ ಇತ್ತು. ಇಲ್ಲಿ ಸರಿಯಾದ ರೀತಿಯಲ್ಲಿ ವಾಣಿಜ್ಯ ಹಡಗುಗಳನ್ನ ಸಂಚಾರ ಮಾಡೋದಕ್ಕೆ ಹಾರ್ಮುಜ್
ಜಲಸಂಧಿಯಲ್ಲಿ ಅವಕಾಶ ಕೊಡ್ತಾ ಇರಲಿಲ್ಲ. ಹಾಗಾಗಿ ತೈಲ ಮಾರುಕಟ್ಟೆಯ ಮೇಲೆ ಇದು ಭಾರಿ ದೊಡ್ಡ ಮಟ್ಟದ ಹೊಡೆತವನ್ನ ನೀಡಿತ್ತು. ಈಗ ಅಂತಿಮವಾಗಿ ಹಾರ್ಮೋಜ್ ಜಲಸಂಧಿಯ ದಿಗ್ಬಂಧನವನ್ನ ತೆರವುಗೊಳಿಸುವುದಕ್ಕೆ ಸೂಚನೆ ನೀಡಲಾಗಿರುವಂತಹ ಕಾರಣ ಇದು ಈಗ ತೈಲ ಮಾರುಕಟ್ಟೆಯಲ್ಲಿ ಭಾರಿ ಹೊಸ ಸಂಚಲನವನ್ನ ಮೂಡಿಸಲಿದೆ. ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ಬರೆದುಕೊಂಡಿರುವಂತದ್ದು, ಜಗತ್ತಿನ ಹಡಗುಗಳೇ ನಿಮ್ಮ ಇಂಜಿನ್ ಅನ್ನ ಚಾಲು ಮಾಡಿ ಅಂತ ಹೇಳಿ ತಮ್ಮ ಅಕೌಂಟ್ ನಲ್ಲಿ ಬರೆದುಕೊಂಡಿದ್ದಾರೆ. ತೈಲ ಹರಿಯಲಿ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಪೋಸ್ಟ್ ಮಾಡಿರುವಂತದ್ದು. ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಸಿಹಿ ಸುದ್ದಿಯನ್ನ ಡೊನಾಲ್ಡ್ ಟ್ರಂಪ್ ಅವರು ನೀಡಿರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ 3 ತಿಂಗಳಿಗಿಂತ ಹೆಚ್ಚು ಕಾಲ ನಡೆದಂತ ಭೀಕರ ಸಂಘರ್ಷಕ್ಕೆ ಈಗ ಕೊನೆಗೂ ಕೂಡ ತೆರಳು ಬೀಳ್ತಾ ಇರುವಂತಹ ಕಾರಣ ಎಲ್ಲರೂ ಕೂಡ ಸಂತಸದಲ್ಲಿ ಇದ್ದಾರೆ. ಇಷ್ಟು ದಿನಗಳಿಂದ ಎದುರಿಸ್ತಾ ಇದ್ದಂತ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಅಂತಿಮವಾಗಿ ಉತ್ತರ ಸಿಗತ್ತೆ, ಎಲ್ಲವೂ ಕೂಡ ಮುಗಿಯತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಸಂತಸದಲ್ಲಿ ಇರುವಂತದ್ದು. ಅಮೆರಿಕ ಇರಾನ್ ನಡುವಿನ ಸಂಧಾನ ಯಶಸ್ವಿಯಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲಾ ಕಾರ್ಯಾಚರಣೆ ಬಂದ್ ಆಗುತ್ತೆ. ಮಿಲಿಟರಿ ಕಾರ್ಯಾಚರಣೆ ತಕ್ಷಣದಿಂದಲೇ ಕ್ಲೋಸ್ ಆಗುತ್ತೆ. ಶಾಶ್ವತವಾಗಿ ಸ್ಥಗಿತಕ್ಕೆ ಉಭಯ ದೇಶಗಳು ಈಗ ಸಮ್ಮತಿಯನ್ನ ಸೂಚಿಸಿರುವಂತದ್ದು. ಹೀಗಾಗಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಈಗ ಅಮೆರಿಕ ಇರಾನ್ ನಡುವಿನ ಸಂಧಾನ ಯಶಸ್ವಿಯಾಗಿರುವಂತಹ ಕಾರಣ ಈಗಲಿಂದಲೇ ಎಲ್ಲಾ ಕಾರ್ಯಾಚರಣೆಗಳು ಬಂದ್ ಆಗತ್ತೆ ಅನ್ನುವಂತ ಮಾಹಿತಿಗಳ ಇವರು ಹಂಚಿಕೊಂಡಿರುವಂತದ್ದು. ಲೆಬನಾನ್ ಸೇರಿದಂತೆ ಎಲ್ಲಾ ಕಾರ್ಯಾಚರಣೆಗಳು ಕೂಡ ಬಂದ್ ಆಗುತ್ತೆ. ಮಿಲಿಟರಿ ಕಾರ್ಯಾಚರಣೆ ತಕ್ಷಣದಿಂದಲೇ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಪ್ರಮುಖ ಮಧ್ಯಸ್ಥಿಕೆಯನ್ನ ವಹಿಸಿತ್ತು. ಲೆಬನಾನ್ ಸೇರಿದಂತೆ ಎಲ್ಲಾ ರಂಗಗಳಲ್ಲೂ ಕೂಡ ಮಿಲಿಟರಿ ಕಾರ್ಯಾಚರಣೆಯನ್ನ ತಕ್ಷಣದಿಂದಲೇ ಮತ್ತು ಕಾಯಮಾಗಿ ಸ್ಥಗಿತಗೊಳಿಸುವುದಕ್ಕೆ ಉಭಯ ದೇಶಗಳು ಸಮ್ಮತಿಸಿವೆ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪ್ರಸ್ತುತ ಪ್ರಾಥಮಿಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿದ್ದು ಮುಂಬರುವ ಶುಕ್ರವಾರದಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಧಿಕೃತವಾಗಿ ಅಂತಿಮ ಒಪ್ಪಂದಕ್ಕೆ ಸಹಿ ಹಾಕುವಂತ ಕಾರ್ಯಕ್ರಮ ನಡೆಯಲಿದೆ ಎನ್ನುವಂತ ಮಾಹಿತಿಯನ್ನ ಈಗ ಪಾಕಿಸ್ತಾನದ ಪ್ರಧಾನಿ ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಕೂಡ ಪಾಕಿಸ್ತಾನ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು. ಅಮೆರಿಕ ಮತ್ತು ಇರಾನ್ ನಡುವಿನ ಈ ಒಂದು ಸಂಧಾನ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಪ್ರಮುಖ ಮಧ್ಯಸ್ಥಿಕೆಯನ್ನು ವಹಿಸಿರುವಂತದ್ದು. ಜೂನ್ 19ಕ್ಕೆ ಯುದ್ಧ ಶಾಂತಿ ಒಪ್ಪಂದಕ್ಕೆ ಉಭಯ ರಾಷ್ಟ್ರಗಳು ಸಹಿ ಹಾಕಲಿವೆ. ಹಣಕಾಸು ಇತ್ಯರ್ಥಕ್ಕೆ 60 ದಿನ ಕಾಲಾವಕಾಶವನ್ನ ನೀಡಲಾಗುತ್ತೆ. ಎಲ್ಲಾ ರಂಗಗಳಲ್ಲೂ ಕೂಡ ಶಾಂತಿಯನ್ನ ತಕ್ಷಣದಿಂದಲೇ ಜಾರಿ ಮಾಡಬೇಕು ಅನ್ನುವಂತ ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಬಂದಿರುವಂತದ್ದು. ಮಿಲಿಟರಿ ಕಾರ್ಯಾಚರಣೆಗಳನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನ ಸೂಚಿಸಿವೆ. ಲೆಬನಾನ್ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಂಘರ್ಷ ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಲಾಗಿರುವಂತದ್ದು. ಈ ಯುದ್ಧದಿಂದಾಗಿ ಲೆಬನಾನ್ಗೆ ಭಾರಿ ದೊಡ್ಡ ನಷ್ಟವಾಗಿತ್ತು. ಲೆಬನಾನ್ ಮೇಲೆ ಸತತವಾಗಿ ದಾಳಿಗಳನ್ನ ಮಾಡಲಾಗ್ತಾ ಇತ್ತು. ಹಾಗಾಗಿ ಇಲ್ಲಾಗಿರುವಂತಹ ಈ ಒಂದು ಒಪ್ಪಂದದಿಂದಾಗಿ ಲೆಬನಾನ್ ಸೇರಿದಂತೆ ವಿವಿಧ ರಂಗಗಳಲ್ಲಿಯೂ ಕೂಡ ತಕ್ಷಣದಿಂದಲೇ ಈ ಸಂಘರ್ಷವನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ ಉಭಯ ರಾಷ್ಟ್ರಗಳು ಒಪ್ಪಿಗೆಯನ್ನ ಸೂಚಿಸಿರುವಂತದ್ದು. ದೀರ್ಘಕಾಲದ ಭಿನ್ನಾಭಿಪ್ರಾಯ ಹಾಗೂ ಕಳೆದ 2 ತಿಂಗಳಿಂದ ತೀವ್ರಗೊಂಡಿದ್ದಂತಹ ಮಧ್ಯಪ್ರಾಚ್ಯದ ಉದ್ವಿಗ್ನತೆಗೆ ಈಗ ಮುಕ್ತಿ ಹಾಕೋದಕ್ಕೆ ಎಲ್ಲ ಅಮೆರಿಕ ಮತ್ತು ಇರಾನ್ ದೇಶಗಳು ಮುಂದಾಗಿರುವಂತದ್ದು. ಉಭಯ ದೇಶಗಳು ಐತಿಹಾಸಿಕ ಶಾಂತಿ ಒಪ್ಪಂದವೊಂದಕ್ಕೆ ಸಹಿ ಹಾಕೋದಕ್ಕೆ ಸಮ್ಮತಿಸಿವೆ. ಎಲ್ಲಾ ರಂಗಗಳಲ್ಲೂ ಕೂಡ ತಕ್ಷಣದಿಂದಲೇ ಜಾರಿ ಬರಬೇಕು ಅಂತ ಹೇಳಿ ಶಾಶ್ವತವಾಗಿ ಮಿಲಿಟರಿ ಕಾರ್ಯಾಚರಣೆಗಳನ್ನ ಸ್ಥಗಿತಗೊಳಿಸುವುದಕ್ಕೆ ಒಪ್ಪಿಕೊಂಡಿರುವಂತದ್ದು. ಒಪ್ಪಂದಕ್ಕೆ ಸಹಿ ಹಾಕಿದ ಬಳಿಕ ಮುಂದಿನ 60 ದಿನಗಳ ಕಾಲ ಉಭಯ ದೇಶಗಳ ನಡುವೆ ಅಂತಿಮ ಹಂತದ ಮಾತುಕತೆಗಳು ಮತ್ತು ಸಮಾಲೋಚನೆಗಳು ನಡೆಯಲಿವೆ. ಈ 60 ದಿನಗಳ ಅವಧಿಯಲ್ಲಿ ಒಪ್ಪಂದದ ಸಂಪೂರ್ಣ ನಿಯಮಾವಳಿಗಳು ಹಾಗೂ ಅಂತಿಮ ಒಡಂಬಡಿಕೆಯನ್ನ ಆರೈಕೆಗೊಳಿಸುವ ಕೆಲಸ ಕೂಡ ಆಗುತ್ತೆ. ಹಾಗೆ ಸದ್ಯಕ್ಕೆ ಒಪ್ಪಂದದಲ್ಲಿರುವಂತಹ ಕೆಲವು ಆಂತರಿಕ ವಿಷಯಗಳು ಮತ್ತು ಷರತ್ತುಗಳನ್ನ ಸಂಪೂರ್ಣವಾಗಿ ಬಹಿರಂಗಗೊಳಿಸಲಾಗಿಲ್ಲ. ಆದರೆ ಜಾಗತಿಕ ರಾಜತಾಂತ್ರಿಕ ವಲಯದಲ್ಲಿ ಇದೊಂದು ಅತ್ಯಂತ ದೊಡ್ಡ ಮತ್ತು ಆಶಾದಾಯಕ ಬೆಳವಣಿಗೆಯಾಗಿ ಹೊರಹೊಮ್ಮಲಿದೆ. ಇಷ್ಟು ದಿನಗಳವರೆಗೂ ಕೂಡ ಒಂದು ಉದ್ವಿಗ್ನತೆ ಶುರುವಾಗಿತ್ತು. ಎಲ್ಲರೂ ಕೂಡ ಒಂದು ಆತಂಕ ಇತ್ತು. ಈಗ ಅಂತಿಮವಾಗಿ ಈ ಸಂಘರ್ಷ ಕೊನೆಗೊಳ್ಳುವ ಹಂತಕ್ಕೆ ಬಂದು ತಲುಪಿರುವಂತದ್ದು. ಈಗಾಗಲೇ ಪ್ರಾಥಮಿಕವಾದಂತಹ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಇನ್ನೇನು ಮುಂಬರುವ ಶುಕ್ರವಾರದಂದು ಜೂನ್ 19ರಂದು ಅಂತಿಮವಾಗಿ ಅಧಿಕೃತವಾಗಿ ಎರಡೂ ದೇಶಗಳು ಸಹಿ ಹಾಕಲಿವೆ ಈ ಒಪ್ಪಂದಕ್ಕೆ.